ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊಣ್ಣೂರು, ಗದಗದ ಪ್ರತಿನಿಧಿ. ಬೇಸಿಗೆ ಬಂದರೆ ಸಾಕು, ಕಪ್ಪತ್ತು ಗುಡ್ಡ ಸಂಪೂರ್ಣವಾಗಿ ಒಣಗಿ ಬರಡಾಗಿಬಿಡುತ್ತೆ. ಆ ಭಾಗದಲ್ಲಿ ನೀರು ಸಿಗದೆ ಪ್ರಾಣಿಗಳು ಕೂಡ ಸಾಕಷ್ಟು ಸಂಕಟವನ್ನು ಪಡ್ತಾ ಇದ್ವು. ಹೀಗಾಗಿ ಆ ಕಪ್ಪತ್ತು ಗುಡ್ಡದ ಭಾಗದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸುಮಾರು 24ಕ್ಕೂ ಹೆಚ್ಚು ಕೃತಕ ಹೊಂಡಗಳನ್ನು ಈಗ ನಿರ್ಮಾಣ ಮಾಡಿ ಆ ಒಂದು ಕಪ್ಪತ್ತು ಗುಡ್ಡದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಈಗ ಮಾಡ್ತಾ ಇದ್ದಾರೆ. ಯಾಕಂದರೆ ಕಪ್ಪತ್ತು ಗುಡ್ಡದ ಸುಮಾರು 34,000 ಹೆಕ್ಟೇರ್ ಪ್ರದೇಶ ವಿಸ್ತೀರ್ಣದಲ್ಲಿರ್ತಕ್ಕಂಥದ್ದು. ಇಲ್ಲಿ ಸುಮಾರು ಸರ್ಕಾರ 24,400 ಹೆಕ್ಟೇರ್ ಪ್ರದೇಶವನ್ನು ವನ್ಯಜೀವಿ ಧಾಮವನ್ನಾಗಿ ಘೋಷಣೆಯನ್ನು ಮಾಡಿದೆ. ಹೀಗಾಗಿ ಈ ಒಂದು ಕಪ್ಪತ್ತು ಗುಡ್ಡದಲ್ಲಿ ಸುಮಾರು 232ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಸಹ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾವೆ. ಜೊತೆಗೆ 24 ತೆರನಾದಂತಹ ವಿವಿಧ ರೀತಿಯ ಜಾತಿಯ ಪ್ರಾಣಿಗಳು ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾವೆ. ಹೀಗಾಗಿ ಅಂತಹ ಪ್ರಾಣಿಗಳು, ಮೂಕ ಪ್ರಾಣಿ ಪಕ್ಷಿಗಳು ಸಹ ಬೇಸಿಗೆ ಸಮಯದಲ್ಲಿ ಆಹಾರವನ್ನು ಅರಸಿ, ಜೊತೆಗೆ ಈ ಒಂದು ಬೇಸಿಗೆ ಸಮಯದಲ್ಲಿ ಕುಡಿಯೋದಕ್ಕೂ ಕೂಡ ನೀರು ಸಿಗದೆ ಪರದಾಡಬಾರದು ಎಂಬ ದೃಷ್ಟಿಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಮಾನವೀಯತೆ ಮೆರೆಯುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಹೀಗಾಗಿ ಅಲ್ಲಿ ಕೃತಕ ಹೊಂಡಗಳನ್ನು ನಿರ್ಮಾಣ ಮಾಡಿ ಟ್ಯಾಂಕರ್ಗಳ ಮೂಲಕ ನೀರನ್ನು ತರಿಸಿ ಆ ಒಂದು ಪಕ್ಷಿ ಮತ್ತು ಹಾಗೂ ಪ್ರಾಣಿಗಳ ಒಂದು ನೀರಿನ ದಾಹವನ್ನು ತೀರಿಸುವಂತಹ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ. ಯಾಕಂದರೆ ಈ ಒಂದು ಕಪ್ಪತ್ತು ಗುಡ್ಡ ಸುತ್ತಮುತ್ತಲಿರ್ತಕ್ಕಂತಹ ಪ್ರದೇಶದಲ್ಲಿರ್ತಕ್ಕಂಥ ರೈತರ ಜಮೀನುಗಳಿಗೆ ಕಾಡು ಪ್ರಾಣಿಗಳನ್ನು ನುಗ್ಗಿ ಏನು ಅಲ್ಲಿರ್ತಕ್ಕಂಥ ರೈತರ ಬೆಳೆಗಳನ್ನು ಕೂಡ ಹಾಳು ಮಾಡಬಾರ್ದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಕೂಡ ರೈತರ ಜಮೀನುಗಳಿಗೆ ಹೋಗಿ ಸಮಸ್ಯೆಯನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ರೈತರ ಜಮೀನುಗಳಲ್ಲಿ ಹೊಂಡ ಕೆರೆಗಳಿಗೆ ಹೋದರೆ ಅಲ್ಲಿ ಹೋಗಿ ನೀರನ್ನು ಕುಡಿಯುವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದು, ಹೀಗಾಗಿ ರೈತರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಮನಗೊಂಡು ಅರಣ್ಯ ಇಲಾಖೆ ಮುತುವರ್ಜಿ ವಹಿಸಿ ಸುಮಾರು 24 ಕೃತಕ ಹೊಂಡಗಳನ್ನು ಕಪ್ಪತ್ತು ಗುಡ್ಡದಲ್ಲಿ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಪ್ರಾಣಿಗಳು ಕೂಡ ಕೃತಕ ಹೊಂಡಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ನೀರನ್ನು ಕುಡಿದು ತಮ್ಮ ದಾಹವನ್ನು ತೀರಿಸ್ಕೊಂಡಿವೆ. ಹೀಗಾಗಿ ಅಂತಹ ಒಂದು ಕೃತಕ ಹೊಂಡಗಳಿಗೆ ಪ್ರಾಣಿಗಳು ಕೂಡ ಭೇಟಿ ನೀಡಿರುವಂತಹ ಫೋಟೋಗಳನ್ನು ಸಹ ಈಗಾಗಲೇ ಅರಣ್ಯ ಇಲಾಖೆ ತೆಗೆದಿರುವಂಥದ್ದು. ಅಂತಹ ಫೋಟೋಗಳಲ್ಲಿ ಸಹ ಕಂಡುಬಂದದ್ದು ಒಂದು ಕಡೆ ಚಿರತೆಗಳು ಕೂಡ ಬಂದು ಆ ಒಂದು ನೀರನ್ನು ಕುಡಿತಕ್ಕಂಥದ್ದು, ಜೊತೆಗೆ ಇನ್ನು ಹೈನ ಆಗಿರ್ಬೋದು, ಕಾಡಬೆಕ್ಕು, ಮೊಲ, ನವಿಲುಗಳು, ಹಂದಿಗಳು, ನರಿ ಮತ್ತು ಮಿಕ ಸೇರಿದಂತೆ ಅನೇಕ ವಿವಿಧ ಜಾತಿಯ ಪ್ರಾಣಿ ಪಕ್ಷಿಗಳು ಕೂಡ ಒಂದು ಕೃತಕ ಹೊಂಡಕ್ಕೆ ಭೇಟಿ ನೀಡಿ ಅಲ್ಲಿ ನೀರನ್ನು ಕುಡಿದು ತಮ್ಮ ನೀರಿನ ದಾಹವನ್ನು ತೀರಿಸಿಕೊಂಡು ಹೋದಂತಹ ಒಂದು ಸಾಕಷ್ಟು ಫೋಟೋಗಳನ್ನು ಅರಣ್ಯ ಇಲಾಖೆ ಈಗಾಗಲೇ ನ್ಯೂಸ್ 18 ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಕ್ಕಂಥ ಕಾರ್ಯ ಈಗ ಸಕ್ಸಸ್ಸನ್ನು ಕಂಡಿರುವಂಥದ್ದು. ಹೀಗಾಗಿ ಈ ಒಂದು ರೈತರ ಜಮೀನುಗಳಿಗೆ ವಲಸೆ ಹೋಗಿ ಅಲ್ಲಿ ನೀರನ್ನು ಕುಡಿದು ಬಂದು ಸಾಕಷ್ಟು ಅಲ್ಲಿ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಅಂಥ ಸಮಸ್ಯೆಗೆ ಈಗ ಅರಣ್ಯ ಇಲಾಖೆ ಪರಿಹಾರವನ್ನು ಕೊಂಡುಕೊಂಡು ಕೃತಕ ಹೊಂಡಗಳನ್ನು ನಿರ್ಮಾಣ ಮಾಡಿ ಆ ಒಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರನ್ನು ನೀರನ್ನು ಕೊಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡಿರುವುದು ಒಂದು ಶ್ಲಾಘನೀಯ ಕೆಲಸ ಕೂಡ ಆಗಿರುವಂಥದ್ದು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಒಂದು ಮುಂಡ್ರಿಗಿ ರೇಂಜ್ ಆಫೀಸರ್ ಆಗಿರ್ತಕ್ಕಂಥ ಮಂಜುನಾಥ್ ಮೇಗಲಮನೆಯವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದರೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಸುಮಾರು ಒಂದು 24 ವಾಟರ್ ಹೋಲ್ಗಳನ್ನು ಮಾಡಿದ್ದೀವಿ. ಒಂದೊಂದು ವಾಟರ್ ಹೋಲು ಒಂದು 4 ರಿಂದ 5 ಟ್ಯಾಂಕರ್ಗಳನ್ನ ನೀರನ್ನು ಹಿಡಿಯುತ್ತೆ. ನಾವು ಕಂಟಿನ್ಯೂ ಬೇಸಿಗೆ ಕಾಲದಲ್ಲಿ ಪ್ರತಿ 20 ದಿನಕ್ಕೊಮ್ಮೆ 30 ದಿನಕ್ಕೊಮ್ಮೆ ನಾವು ಪ್ರತಿ ಒಂದು ವಾಟರ್ ಹೋಲನ್ನು ಫಿಲ್ಲಪ್ ಮಾಡ್ತೀವಿ. ಇದನ್ನು ಮಾಡಿದ್ರೆ ಮೊದಲೆಲ್ಲ ಏನಾಕಿತ್ತು ಅಂತಂದರೆ, ನಾವು ವಾಟರ್ ಹೋಲ್ ಮಾಡೋಕ್ಕಿಂತ ಮೊದಲೆಲ್ಲ ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ಈ ನೀರಿನ ಹರಿಸಿ ರೈತರ ಜಮೀನಿಗೆಲ್ಲ ಹೋಗ್ತಿತ್ತು. ಹಾಗಾಗಿ ಅದು ಸ್ವಲ್ಪ ನಮಗೆ ಮಾನವ ಪ್ರಾಣಿಗಳ ಸಂಘರ್ಷ ಟೈಪ್ ಆಗ್ತಿತ್ತು. ಹೀಗಾಗಿ ನಾವು ಇದನ್ನು ಎಲ್ಲ ವಿಚಾರ ಮಾಡಿದಾಗ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮತ್ತು ಅರಣ್ಯ ಇಲಾಖೆಯ ಫಂಡ್ ಯೋಜನೆಯಡಿಯಲ್ಲಿ ವಾಟರ್ ಹೋಲ್ಗಳನ್ನು ಸುಮಾರು 23 ರಿಂದ 24 ವಾಟರ್ ಹೋಲ್ಗಳನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ವಾಟರ್ ಹೋಲ್ಗೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಈ ವಾಟರ್ ಹೋಲ್ ಮಾಡಿದ್ರಿಂದ ಸ್ವಲ್ಪ ನಮಗೆ ರೈತರ ಜಮೀನಿಗೆ ಪ್ರಾಣಿಗಳು ಹೋಗಿ ದಾಳಿ ಮಾಡುವಂಥದ್ದು ಅಥವಾ ಅಲ್ಲಿ ನೀರಿಗೆ ಹರಿಸಿ ಹೋಗೋದಂಥ ಪ್ರಕರಣಗಳು ಕಡಿಮೆ ಆಗಿದ್ದಾವೆ. ಮತ್ತು ಈ ನಾವು ಇಲ್ಲಿ ಬರುವಂಥ ಪ್ರಾಣಿಗಳು ಯಾವ್ಯಾವ ಇದಾವಂತ ನಮಗೆ ಸರ್ವೆ ಮಾಡಲಿಕ್ಕೂ ವಾಟರ್ ಹೋಲ್ ಭಾಳ ಇಂಪಾರ್ಟೆಂಟ್ ಆಗಿದೆ. ಈ ನಾವು ಎಲ್ಲೆಲ್ಲಿ ವಾಟರ್ ಹೋಲ್ ನಾವೆಲ್ಲ ಕಪ್ಪತ್ತು ಗುಡ್ಡ ವ್ಯಾಪ್ತಿಯಲ್ಲಿ ಏನು ವಾಟರ್ ಹೋಲ್ಗಳು ಮಾಡಿದ್ದೀವಿ, ಅಲ್ಲೆಲ್ಲ ನಾವೀಗ ಕ್ಯಾಮ್ರಾ ಟ್ರ್ಯಾಪ್ಗಳನ್ನ ಇಟ್ಟಿದ್ದೀವಿ. ವೀಕ್ಷಕರು ಕೇಳಿದ್ರಲ್ಲ ಮಂಜುನಾಥ್ ಮೇಗಲಮನೆಯವರ ಮಾತನ್ನು. ಯಾಕಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಹಗಲಿರುಳು ಕಪ್ಪತ್ತು ಗುಡ್ಡದ ಪ್ರಾಣಿ ಪಕ್ಷಿಗಳಿಗಾಗಿ ಸಾಕಷ್ಟು ಶ್ರಮಿಸ್ತಾರೆ.
ಹೀಗಾಗಿ ಆ ಒಂದು ಶ್ರಮದ ಪ್ರತಿಫಲ ಕೂಡ ಈಗ ದೊರೆತಿರುವಂಥದ್ದು. ಯಾಕಂದ್ರೆ ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ ಆದಮೇಲೆ ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಿ ವಾಸವಾಗಿದ್ದಾವೆ. ಅಂತಹ ಪ್ರಾಣಿಗಳು ಕೂಡ ಏನೂ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಈಗಾಗಲೇ ಏನು ಬೇಸಿಗೆ ಸಮಯದಲ್ಲೂ ಕೂಡ ಒಂದು ಕೃತಕ ಹೊಂಡಗಳನ್ನು ನಿರ್ಮಾಣ ಮಾಡಿ ಅವುಗಳಿಗೆ ನೀರು ಉಣಿಸುವಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಮುಂಡ್ರಿಗಿ ವಲಯದ DRFO ಆಗಿರ್ತಕ್ಕಂತಹ ಸೋಮನಗೌಡ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಪ್ರತಿ ವರ್ಷವೂ ಒಂದು ಇದಕ್ಕೆ ಒಂದು 6 ರಿಂದ 7 ಟ್ಯಾಂಕರ್ ಪ್ರತಿ ಸಲ ತುಂಬಿಸ್ತೀವಿ. ಪ್ರತಿ 15 ದಿನ 20 ದಿನಕ್ಕೊಮ್ಮೆ ನಮ್ಮ ರೆಗ್ಯುಲರ್ ಆಗಿ ನಮ್ಮ ಈ ವಾಚರ್ಸ್ ಅಥವಾ ನಮ್ಮ ನೆಡತೋಪು ಕಾವಲುಗಾರರು ಬಂದು ನೋಡಿಕೊಂಡು ಹೋಗಿ ಹಾಗೇನಾದ್ರೂ ನೀರು ಕಮ್ಮಿ ಆದ್ರೆ ಪ್ರತಿ ಸಲ ತುಂಬಿಸ್ತೀವಿ. ಯಾಕಂತಂದ್ರೆ ನಾವು ಮನುಷ್ಯರು ಇನ್ನೊಬ್ಬರು ನೀರಡಿಕೆ ದಾಹ ಆದ್ರೆ ಇನ್ನೊಬ್ಬರನ್ನ ಕೇಳಿ ಅಥವಾ ಹೋಗಿ ಕೇಳಿ ಕುಡಿಬೋದು. ಆದರೆ ಪ್ರಾಣಿಗಳಿಗೆ ಮೂಕ ಪ್ರಾಣಿಗಳಿಗೆ ಮಾತು ಬರೋದಿಲ್ಲ. ಸೊ ಅವುಗಳಿಗೆ ಕಷ್ಟ ಆಗ್ತದೆ. ಆದ್ದರಿಂದ ನಾವೇನು ಮಾಡ್ತೀವಿ, ಈ ಪ್ರತಿ ಸಲನೂ ನಾವು ಪ್ರತಿ ವರ್ಷವೂ ಬೇಸಿಗೆಯಲ್ಲಿ ಈ ಥರ ಒಂದು ನೀರು ತುಂಬಿಸೋದ್ರ ಮೂಲಕ ಅವುಗಳ ದಾಹವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಪ್ರಾಣಿಗಳಂತ ಅಷ್ಟೇ ಅಲ್ಲ, ಪಕ್ಷಿಗಳು ನಮ್ಮ ಸಿಕ್ಕಾಪಟ್ಟೆ ನಮ್ಮ ಈ ಕಪ್ಪತ್ತಗುಡ್ಡದಲ್ಲಿ ಬೇರೆ ಬೇರೆ ರೀತಿ ವಿವಿಧ ರೀತಿಯ ಪಕ್ಷಿಗಳಿದ್ದಾವೆ, ಅದೇ ರೀತಿ ಪ್ರಾಣಿಗಳು ಇದ್ದಾವೆ. ಹೀಗಾಗಿ ಅವುಗಳ ತೊಂದರೆ ಆಗಬಾರ್ದು ಬೇಸಿಗೆ ಟೈಮ್ನಲ್ಲಿ ಅಂಥೇಳಿ ಅವುಗಳಿಗೆ ಈ ನೀರನ್ನು ಕುಡಿಯುವ ವ್ಯವಸ್ಥೆ ಮಾಡಿಕೊಡ್ತೀವಿ. ಎಸ್ ವೀಕ್ಷಕರು ಕೇಳಿದಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳ ಮಾತನ್ನು. ಯಾಕಂದರೆ ಅವರು ಕೂಡ ದಿನನಿತ್ಯ ಆ ಒಂದು ಪ್ರಾಣಿ ಪಕ್ಷಿಗಳ ಚಲನವಲನಗಳನ್ನು ನೋಡ್ತಾ ಇರ್ತಾರೆ. ಅವುಗಳ ಈ ಸಮಸ್ಯೆಗಳನ್ನು ಕೂಡ ತಕ್ಷಣವೇ ಸ್ಪಂದಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾರೆ. ಹೀಗೆ ಎಲ್ಲ ಅರಣ್ಯ ಪ್ರದೇಶದಲ್ಲೂ ಕೂಡ ಕೃತಕ ಹೊಂಡಗಳನ್ನು ನಿರ್ಮಾಣ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಒದಗಿಸುವಂಥ ಕೆಲಸ ಇನ್ನೂ ಕೂಡ ಹೆಚ್ಚಾಗಬೇಕು ಅನ್ನೋದು ಈ ಒಂದು ಪರಿಸರ ಪ್ರೇಮಿಗಳಾಗಿರ್ಬೋದು, ಪಕ್ಷಿ ಪ್ರಿಯರ ಒಂದು ಮಾತಾಗಿರುವಂಥದ್ದು. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.